ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿ ಅಶ್ವಿನಿ ಮಂಜುನಾಥ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾನೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಾಟಿ ಶೈಲಿಯಲ್ಲಿ ಮಟನ್ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ. ಇದನ್ನು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು. ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋ ನೋಡಿ, ಇಷ್ಟ ಆದಲ್ಲಿ ಲೈಕ್ ಕೂಡ ಮಾಡಿ, ಶೇರ್ ಮಾಡಿ. ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು 1 kg ಮೇಕೆ ಮಟನ್ ತೊಗೊಂಡಿದ್ದೀನಿ. ಹಾಗೆ ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಫ್ಯಾಟ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀವಿ, ಒಂದು 4-5 ಪೀಸು. ಏಕೆ ಅಂತ ಅಂದರೆ ನಾವು ಫ್ರೈ ಮಾಡಬೇಕಾದ್ರೆ ಈ ಫ್ಯಾಟ್ ಏನಿದೆ ಅದು ಕರ್ಗೋಗ್ಬಿಡುತ್ತೆ, ತಿನ್ನಲಿಕ್ಕೆ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಈ ಥರ ಲಾಸ್ಟಲ್ಲಿ ಹಾಕ್ತೀನಿ. ಇದನ್ನು ಸೆಪ್ರೇಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ನಾನು ಗಸಗಸೆನ ಈ ಥರ ನೀರಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಮಾಡಲಿಕ್ಕೆ ಎಣ್ಣೆ, ಹಾಗೆ ಒಂದು 6 ಮೀಡಿಯಮ್ ಸೈಜ್ನಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮ್ಯಾಟೊ, 2 ಹಸಿಮೆಣಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಒಂದು ಕಾಯಿನಲ್ಲಿ ಅರ್ಧ ಭಾಗ ಮಾಡಿ ಕಾಯಿನ ತುರ್ಕೊಂಡಿದ್ದೀನಿ, ಅರ್ಧದಷ್ಟು ಅದು. ಮತ್ತು ಇಲ್ಲಿ 4 ಟೇಬಲ್ ಸ್ಪೂನಷ್ಟು ಮನೆ ಪುಡಿ ಯೂಸ್ ಮಾಡ್ತಾ ಇರೋದು. ನಾವು ಹೊರಗಡೆ ಪೌಡರ್ಗಳನ್ನ ನಾವು ಯೂಸ್ ಮಾಡೋದಿಲ್ಲ. ಧನಿಯಾ ಮತ್ತು ಮೆಣಸಿನಕಾಯಿ ಮತ್ತು ಬ್ಯಾಡಿಗೆ ಮೆಣಸು ಇದೆಲ್ಲ ಹಾಕಿ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರೋದು. ಅರ್ಧ ಟೀ ಸ್ಪೂನಷ್ಟು ಅರಿಶಿಣ, 1 ಟೀ ಸ್ಪೂನ್ ಕಾಳು ಮೆಣಸು, ಒಂದು 8 ಲವಂಗ, 1.5 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಹುರಿಗಡಲೆ ತೊಗೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಪೇಸ್ಟ್ ತಯಾರಿಸ್ಕೊಳ್ಬೇಕು ಒಗ್ಗರಣೆಗೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ಇಟ್ಕೊಂಡಿದ್ದೀನಿ. ನಾನು ರಫಾಗಿ ಹಚ್ಕೊಂಡಿರೋಂಥ ಈರುಳ್ಳಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಹಾಗೆ ಒಂದು ಅರ್ಧ ಭಾಗದಷ್ಟು ಈರುಳ್ಳಿನ ಹಾಗೆ ಮಡಿಕೊಳ್ತೀನಿ ಸಪ್ರೇಟು, ಕಾಯಿ ಜೊತೆ ಆಡಿಸ್ಲಿಕ್ಕೆ. ಮತ್ತು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ ಮತ್ತು ಏಲಕ್ಕಿ, ಲವಂಗ, ಕರಿಮೆಣಸು, ಅರಿಶಿನ ಪುಡಿ, ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಪೇಸ್ಟ್ ಮಾಡ್ಕೊಬೇಕು. ಈಗ ಇದು ಪೇಸ್ಟ್ ರೆಡಿ ಇದೆ. ನೆಕ್ಸ್ಟ್ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಮಟನ್ನ. ಬಿಸಿ ಇಟ್ಟಿದ್ದೆ ನಾನು ಕುಕ್ಕರ್ನ. ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾನು ತುಪ್ಪ ಏನು ಬಳಸ್ತಾ ಇಲ್ಲ, ಫ್ಯಾಟ್ ಇರೋದ್ರಿಂದ ಇಷ್ಟು ಸಾಕು. ಸ್ವಲ್ಪ ಬಿಸಿ ಆಗಬೇಕು ಎಣ್ಣೆ ಬಿಸಿ ಇದೆ. ನಾನು ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಆದ ನಂತರ ಮಟನನ್ನು ಹಾಕ್ಕೊಳ್ತಾನೆ. ಇದು ನೀಟಾಗಿ ಆಯಿಲಲ್ಲಿ ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಮಟನ್ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮಸಾಲೆಗೆ ಮಟನನ್ನು. ನಾನು ಇದೇ ಟೈಮ್ನಲ್ಲಿ ಉಪ್ಪನ್ನು ಸಹ ಹಾಕ್ತಾ ಇದ್ದೇನೆ. ಈ ಥರ ಹಾಕೋದ್ರಿಂದ ಮಟನ್ ಉಪ್ಪು ಹಿಡಿಯುತ್ತೆ, ಹಾಗೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ನಾನು ಈ ಟೈಮ್ನಲ್ಲೇ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಲಿಡ್ನ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಮಟನ್ ನೀರು ಬಿಡೋಷ್ಟರಲ್ಲಿ ನಾವು ಇನ್ನೊಂದು ಮಸಾಲೆನ ತಯಾರಿಸ್ಕೊಳ್ಳೋಣ. ಈಗ ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹುರಿಗಡಲೆ, ನಾನು ಆವಾಗಲೇ ಹೇಳ್ದಂಗೆ ಅರ್ಧ ಭಾಗದಷ್ಟು ಈರುಳ್ಳಿ ಇಟ್ಕೊಂಡಿದ್ದೆ ಇದಕ್ಕೆ ಪೇಸ್ಟ್ ಮಾಡಲಿಕ್ಕೆ. ರುಚಿ ತುಂಬ ಚೆನ್ನಾಗಿರುತ್ತೆ ಈ ಥರ ಆಡಿಸೋದ್ರಿಂದ. ಸ್ವಲ್ಪ ಕೊತ್ತಂಬರಿ ಸೊಪ್ಪು,
ಇದಿಷ್ಟನ್ನು ಹಾಕ್ಕೊಂಡು ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸಾರಿ, ಗಸಗಸೆ ಕೂಡ ಇದರೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಪೇಸ್ಟ್ ಕೂಡ ನುಣ್ಣಗೆ ಆಡಿಸ್ಕೊಂಡು ಬಂದಿದ್ದೇನೆ. ನೆಕ್ಸ್ಟು ಮಟನ್ ಇವಾಗ ನೀರು ಬಿಟ್ಕೊಂಡಿದೆ ಅಂತ ನೋಡೋಣ. ನೋಡ್ತಾ ಇರ್ಬೋದು, ನೀರು ಬಿಟ್ಕೊಂಡಿದೆ. ಈ ನೀರು ಚೆನ್ನಾಗಿ ಸುಂಡಿ ಆಯಿಲ್ ಬಿಟ್ಕೊಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಒಂದು 10 ನಿಮಿಷನಾದರೂ ಆಗುತ್ತೆ. ಈ ಒಂದು ಸ್ಟೇಜಲ್ಲಿ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ರುಚಿ. ಇಲ್ಲಾಂದರೆ ಹಸಿ ವಾಸನೆ ಥರ ಬರುತ್ತೆ, ತಿನ್ನಲಿಕ್ಕೂ ಅಷ್ಟು ಚೆನ್ನಾಗಿರೋದಿಲ್ಲ. ನಾನಿವಾಗ ಮಟನ್ ಸಾಂಬಾರು ಪೌಡರ್ನ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಟೊಮೆಟೊ, ಇದನ್ನು ಸಹ ಪೇಸ್ಟ್ ಮಾಡಬೇಕು. 1 by 1 ಅಂದರೆ 3 ಥರದ ಪೇಸ್ಟ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಿದಷ್ಟು ನಿಮಗೆ ಅರ್ಥ ಆಗೋದಿಲ್ಲ ಹೇಗೆ ಮಾಡೋದು ಅಂತ ಹೇಳಿ, ಅದಕ್ಕೋಸ್ಕರ ಇದನ್ನು ಇವಾಗ ಪೇಸ್ಟ್ ಮಾಡ್ಕೊಂಡು ಬಂದುಬಿಡ್ತೇನೆ. ಪೇಸ್ಟ್ ರೆಡಿಯಾಗಿದೆ. ಮಟನನ್ನು ನಾವು ಮಧ್ಯ ಮಧ್ಯದಲ್ಲಿ ಹಿಂಗೆ ತಿರುಗಿಸ್ಕೊಳ್ತಾ ಇರಬೇಕು ಆಯಿಲ್ ಬಿಡೋ ತನಕ. ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಕೂಡ ಬೇಯಿಸ್ಕೊಬೇಕು. ಇದು ಇನ್ನೊಂದು 2 ನಿಮಿಷ ಆಯಿಲ್ ಬಿಡುತ್ತೆ. ನೋಡ್ತಾ ಇರ್ಬೋದು, ಆಯಿಲ್ ಬಿಟ್ಟಿದೆ. ಈ ಟೈಮ್ನಲ್ಲಿ ನಾನು ಟೊಮೆಟೊ ಮತ್ತು ಮಟನ್ ಪೌಡರನ್ನು ಆರಿಸ್ಕೊಂಡಿದ್ನಲ್ಲ ಪೇಸ್ಟ್, ಅದನ್ನು ಆ್ಯಡ್ ಮಾಡಿ ಈ ಎಣ್ಣೆನಲ್ಲೇ ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಹುರ್ಕೊಳ್ಬೇಕು. ಇವಾಗ ಇದು ಫ್ರೈ ಆಗಿದೆ. ನೆಕ್ಸ್ಟ್ ನಾನು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು 4 ವಿಷಲ್ ಕೂಗಿಸ್ಕೊಳ್ತೇನೆ. ನಾನು ಗಟ್ಟಿ ಮಟನ್ ಬಲ್ತಿದೆ ಮಟನ್ನು, ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿದ್ದೇನೆ. ಇದೊಂದು 5 ವಿಷಲ್ ಬರಬೇಕು. ಇವಾಗ 5 ವಿಷಲ್ ಆಗಿದೆ. ಇವಾಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಬಿಸಿ ಕಮ್ಮಿ ಆಗೋ ತನಕ ಒಂದು 10 ನಿಮಿಷ ಆಗುತ್ತೆ ಸೈಡಲ್ಲಿ ಇಟ್ಕೊಳ್ತೀನಿ. ಇವಾಗಿದು ತಣ್ಣಗಾಗಿದೆ. ಅಲ್ಲಿ ಲಿಡ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೋಡಿ, ಮಟನ್ ಎಲ್ಲ ಎಣ್ಣೆ ಬಿಟ್ಕೊಂಡು ಚೆನ್ನಾಗಿ ಬೆಂದಿದೆ. ಈ ಟೈಮ್ನಲ್ಲೇ ತಿನ್ಬೋದು, ಚೆನ್ನಾಗಿರುತ್ತೆ. ಆದರೆ ಮಸಾಲೆ ಸಾಂಬಾರು ಮಾಡ್ತಾರಂದ್ರೆ ನಾನು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಇದರೊಳಗಡೆ. ನೋಡಿ, ಮಟನ್ನು ಕೂಡ ಬೆಂದಿದೆ, ಈ ಥರ ಬೆಂದಿದೆ. ಇವಾಗ ಮಸಾಲೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ತೊಳೆದು ಹಾಕ್ಕೊಳ್ತೀನಿ ಅದರೊಳಗಡೆ. ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ. ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಕಮ್ಮಿ ಮಾಡ್ಕೊಳ್ಳಿ, ತೆಳು ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಮೀಡಿಯಮ್ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನಾವು ಸಾಂಬಾರನ್ನು ಊಟ ಮಾಡೋದ್ರಿಂದ ನಾನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೇನೆ. ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಎಷ್ಟು ಸಾಕು ನೋಡ್ತಾ ಇರ್ಬೋದು ನೀವು. ನಿಮಗೆ ಲಾಸ್ಟ್ ಟೈಮ್ ತೋರಿಸಿದ್ದೀನಿ ಚಿಕನ್ ಸಾಂಬಾರ್ದು ಕನ್ಸಿಸ್ಟೆನ್ಸಿನ, ಸೇಮ್ ಅದೇ ರೀತಿಯಲ್ಲಿ ಇದು ಬೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಇವಾಗ ನಾನು ಸ್ಟವ್ ಹಚ್ಕೊಂಡು ಇದನ್ನು ಬೇಯಲಿಕ್ಕೆ ಇಡ್ತೀನಿ. ಸ್ಟವ್ ಹಚ್ಚಿದ್ದೇನೆ. ಇದೇ ಟೈಮ್ನಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಫ್ಯಾಟನ್ನು ಲಾಸ್ಟಲ್ಲಿ ಹಾಕೋದು ಅಂತ ನಾನು ಈ ಟೈಮ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಬೇಯೋದ್ರಿಂದ ಬೇಗ ಕರಗೋದಿಲ್ಲ, ಹಾಗೆ ಇರುತ್ತೆ, ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೀವು ಯಾವುದೇ ಮಟನ್ ತೊಗೊಂಡ್ರೂ ವಿತ್ ಫ್ಯಾಟ್ ತೊಗೊಳ್ಳಿ, ಚಿಕನೇ ಆದ್ರೂ ವಿತ್ ಫ್ಯಾಟ್ ತೊಗೊಳ್ಳಿ, ತುಂಬ ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಈ ಸಾಂಬಾರು ಬಂದು ಇಡ್ಲಿ, ದೋಸೆ, ಗೀ ರೈಸ್, ಯಾವುದೇ ಒಂದು ರೊಟ್ಟಿಗಾದರೂ ಸಹ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ಪೂರಿಗೆಲ್ಲ ಚೆನ್ನಾಗಿರುತ್ತೆ. ನಾನು ಈ ಟೈಮ್ನಲ್ಲಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮುಂಚೆ ಹಾಕ್ಕೊಂಡಿದ್ದೆ, ಈಗ ಮಸಾಲೆಗೆ ಸ್ವಲ್ಪ ಬೇಕು ಅನ್ನಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದೊಂದು 5 ನಿಮಿಷ ಚೆನ್ನಾಗಿ ಬೆಂದ ನಂತರ
ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತೇನೆ. ಲಿಡ್ನ ಕ್ಲೋಸ್ ಮಾಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಸಾಂಬಾರು ಉಪ್ಪು ಬರ್ತಾ ಇದೆ. ಈ ನೊರೆ ಏನಿದೆ ಅದು ಕಂಪ್ಲೀಟಾಗಿ ಕಮ್ಮಿ ಆಗಬೇಕು. ಆಮೇಲೆ ಆಯಿಲ್ ಬಿಟ್ಕೊಬೇಕು, ಅಲ್ಲಿ ತನಕ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ನಾನಿವಾಗ ಫುಲ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ತೇನೆ. ನೊರೆ ಎಲ್ಲ ಕಮ್ಮಿ ಆಗಿದೆ. ಈ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಒಂದು ಕುದಿ ಬಂದರೆ ಸಾಕು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ನಿಮ್ಗೆ ಆವಾಗಲೇ ಹಾಕಿದ್ನಲ್ಲ, ಅದು ಇದು ಬೆಂದಿದೆ. ಇದನ್ನೊಂದು ಸ್ವಲ್ಪ ಬೇಯಬೇಕು. ಸಾಂಬಾರು ರೆಡಿ ಇದೆ. ಇವಾಗ ನಾನು ಸ್ಟವ್ನು ಕೂಡ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ ಎಣ್ಣೆ ಎಲ್ಲ ಹೇಗೆ ಮೇಲೆ ಬಂದಿದೆ ಅಂತ ಹೇಳಿ. ನಾನಿವಾಗ ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೇನೆ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನಾನು ನೀವು ಇದೇ ಥರ ಮನೆಯಲ್ಲಿ ಮಾಡ್ಕೊತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್.